ಕಾನೂನು ಸುವ್ಯವಸ್ಥೆ ನನ್ನ ಮೊದಲ ಆದ್ಯತೆ ಅಂತ ಹೇಳಿ ಮೊಣಕಾಲ್ಮೂರು ತಾಲೂಕಿನ ಬಿಜಿಕೆರೆ ಗ್ರಾಮದಲ್ಲಿ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಅವರು ತಿಳಿಸಿದ್ದಾರೆ. ಮೊಣಕಾಲ್ಮೂರು ಆರಕ್ಷಕ ಠಾಣಾ ವತಿಯಿಂದ ಬಿಜಿಕೆರೆ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದ ಜನಸಂಪರ್ಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು, ಸಮಾಜದಲ್ಲಿ ಜನರು ಶಾಂತಿ ಹಾಗೆ ನೆಮ್ಮದಿಯಿಂದ ಜೀವನ ನಡೆಸೋದಕ್ಕೆ ಕಾನೂನು ಸುವ್ಯವಸ್ಥೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆಗೆ ಮೊದಲ ಆದ್ಯತೆಯನ್ನ ನೀಡಿದ್ದು, ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಆಸ್ಪದ ಇಲ್ಲ, ಎಲ್ಲರ ಒಳಿತಿಗಾಗಿ ಎಲ್ಲರೂ ಕಾನೂನನ್ನ ಗೌರವಿಸಲೇಬೇಕು ಅಂತ ಹೇಳಿ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಗ್ರಾಮದ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಾಗಿದ್ದರು. ದಿನಾಂಕ 2/12/2025 ಸುಮಾರು 8:30 ರಾತ್ರಿಯಿಂದ ಮರುದಿನ ಬೆಳಿಗ್ಗೆ 10:10 ಅಂದರೆ ಬೆಳಿಗ್ಗೆ 10 ಗಂಟೆವರೆಗೂ ಆ ನಡುವಿನಲ್ಲಿ ಯಾವುದೋ ಒಂದು ಸಮಯದಲ್ಲಿ ಯಾರೋ ಒಬ್ಬ ಅಥವಾ ಹಲವಾರು ವ್ಯಕ್ತಿ, ನಮಗೆ ಆ ಸಮಯದಲ್ಲಿ ಗೊತ್ತಿರಲ್ಲ, ನಮ್ಮ ಗದಗ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತೋಂಟದಾರ್ಯ ಮಠದ ಕ್ರಾಸ್ ಹತ್ತಿರ ಇರೋ ಶಾಂತದುರ್ಗ ಜ್ಯುವೆಲ್ಲರಿ ಸ್ಟೋರಲ್ಲಿ ಕಳ್ತನ ಆಗಿದೆ ಅಂತ ಹೇಳಿ ನಮಗೆ ಬೆಳಗ್ಗೆ 10:10 ಒಳಗಡೆ ಮಾಹಿತಿ ಬರುತ್ತೆ. ಈ ಬಗ್ಗೆ ಮಾಹಿತಿ ಬಂದಿದ್ದ ತಕ್ಷಣ ಸ್ಥಳಕ್ಕೆ ನಮ್ಮ ಗದಗ ಶಹರ ಪೊಲೀಸ್ ಠಾಣೆಯ ಅಧಿಕಾರಿಯಾದಂಥ ಜುಲ್ಕಟ್ಟಿಯವರು ಮತ್ತು ಗದಗ ಸಬ್ ಡಿವಿಷನ್ DSP ಆದಂಥ ಮುರ್ತುಜಾ ಖಾದ್ರಿ ಅವರು ಸ್ಪಾಟಿಗೆ ಭೇಟಿ ನೀಡ್ತಾರೆ. ಆ ಸಮಯದಲ್ಲಿ ಜುಲ್ಕಟ್ಟಿಯವರು ಮಾಹಿತಿ ತಿಳಿಸಿದ್ದು ನಾನು ಸಹ ಸ್ಪಾಟಿಗೆ ಭೇಟಿ ನೀಡಿ ನೋಡಿರ್ತೀನಿ. ಆ ಸಮಯದಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂತ ಹೇಳಿದರೆ, ಈ ಶಾಂತದುರ್ಗ ಜ್ಯುವೆಲ್ಲರಿ ಸ್ಟೋರ್ ಅನ್ನೋದೇನಿದೆ, ಇದು ಸುಮಾರು 3 ಅಂತಸ್ತಿನ ಒಂದು ಬಿಲ್ಡಿಂಗ್ ಆಗಿರುತ್ತೆ. ಈ 3 ಅಂತಸ್ತಿನ ಬಿಲ್ಡಿಂಗನ್ನು ನಾವು ಚೆಕ್ ಮಾಡಿದಾಗ ಮೊದಲನೆಯ ಒಂದು ಫ್ಲೋರ್ ಏನಿರುತ್ತೆ ಅದು ಪೂರ್ತಿ ಚಲ್ಲಪಿಲ್ಲಿ ಆಗಿದ್ದು, ಎಲ್ಲ ರೀತಿ ಅಲ್ಲಿ ಯಾವ್ಯಾವ ರೀತಿ ಆಭರಣ ಇರುತ್ತೆ ಅಥವಾ ಸಿಲ್ವರ್ ಆರ್ಟಿಕಲ್ಸ್ ಇರುತ್ತೆ, ಪ್ರತಿಯೊಂದನ್ನು ಯಾರೊಬ್ಬರು ತೊಗೊಂಡೋಗಿರೋ ಥರ ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆ ಸಮಯದಲ್ಲಿ ಎಷ್ಟು ಮೌಲ್ಯ, ಎಷ್ಟು ಅಂದಾಜು, ಎಷ್ಟು ಹೋಗಿದೆ ಅಂತ ಹೇಳಿ ನಮಗೆ ಆ ಸಮಯಕ್ಕೆ ಗೊತ್ತಿರೋದಿಲ್ಲ. ಆನಂತರ ಮೊದಲನೇ ಮಹಡಿಯಿಂದ 2ನೇ ಮಹಡಿಗೆ ಹೋದರೆ ಅಲ್ಲಿ ಕೆಲವೊಂದಷ್ಟು ಟ್ರೆಷರಿ ಚೆಸ್ಟ್ ಇತ್ತು, ಅಂದರೆ ಎಲ್ಲಿ ಅವರು ಇನ್ನೂ ವ್ಯಾಲ್ಯೂಬಲ್ ಆರ್ಟಿಕಲ್ಸ್ನ ಸ್ಟೋರ್ ಮಾಡಿದರು. ಆ ಸಮಯದಲ್ಲಿ ಅಲ್ಲಿ ನೋಡಿದಾಗ ಟ್ರೆಷರಿ ಚೆಸ್ಟ್ನ ಈ ಯಾರು ಆರೋಪಿ ಇದ್ದಾನೆ ಅವನು ಓಪನ್ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದು, ಅದು ಓಪನ್ ಆಗಿರೋದಿಲ್ಲ. ಸೊ ಅದನ್ನು ಬಿಟ್ಟು ಬೇರೆ ಅಂಗಡಿಯಲ್ಲಿ ಅವರೇನು ಜೋಡಿಸಿರ್ತಾರೆ ಡಿಸ್ಪ್ಲೇಗೆ, ಅಂಥವನ್ನ ಕಳು ಮಾಡಿರೋ ರೀತಿ ನಮಗೆ ಕಂಡು ಬಂದಿರುತ್ತೆ. ಆಮೇಲೆ 3ನೇ ಮಹಡಿಗೆ ನಾವು ಯಾವಾಗ ಹೋಗ್ತೀವಿ, ಆ ಸಮಯದಲ್ಲಿ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಆರೋಪಿ ಹಿಂದೆಗಡೆ ಇರೋ ಒಂದು ಲಾಡ್ಜಿಂದ ಈ ಕಡೆಗೆ ಎಗರು ಬಂದು ಅಲ್ಲಿಂದ ವಿಂಡೋದು ಏನು ಗ್ರಿಲ್ ಇದೆ ಅದನ್ನು ಕಟ್ ಮಾಡಿ ಒಂದು ತೂತ್ ಮಾಡಿ ಅದರಿಂದ ಅವನು ತೂರಿ ಈ ಒಳಗಡೆಗೆ ಆಕ್ಸೆಸ್ ಪಡೆದಿನ ಹೇಳಿ ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟ ಆಯಿತು. ಈಗ ಬೆಳಗ್ಗೆ 10:00 ನಮಗೆ ಪ್ರಕರಣ ಬಗ್ಗೆ ಮಾಹಿತಿ ಗೊತ್ತಾಗಿರುತ್ತೆ. ನಮಗೆ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಗೊತ್ತಾಗಲಿಕ್ಕೆ ಒಂದು 1 ಅವರ್ ಆಗಿರುತ್ತೆ. ಸೊ 11:30ಗೆ ಇದು ನಮಗೆ ಗೊತ್ತಾಗಿದ್ದ ತಕ್ಷಣ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಸು ಈ ಒಂದು ಪ್ರಕರಣದಲ್ಲಿ ಮತ್ತು ಸಬ್ ಇನ್ಸ್ಪೆಕ್ಟರ್ಸ್ ಈ ಪ್ರಕರಣದಲ್ಲಿ ಕೈ ಜೋಡಿಸಿರ್ತಾರೆ, ಇವರೆಲ್ಲರೂ ಬಂದು ಅವ್ರವ್ರದ್ದು ಏನೇನು ಕೆಲಸ ಅಂತ ಹೇಳಿ ಎಲ್ಲರಿಗೂ ಕೆಲಸ ಏರ್ ಮಾರ್ಕ್ ಆಗಿತ್ತು. ಸೊ ಒಬ್ಬೊಬ್ರು ಬಂದು ಒಬ್ಬೊಬ್ಬರು ಒಂದೊಂದು ಕೆಲಸನ ನೇತೃತ್ವನ ವಹಿಸ್ಕೊಂಡ್ರು. ಒಬ್ಬರು ಪೂರ್ತಿ ಎಂಟ್ರಿ ಪಾಯಿಂಟ್ಸು, ಎಕ್ಸಿಟ್ ಪಾಯಿಂಟ್ಸು ಮತ್ತು ಅದ್ರ ಜೊತೆಗೆ ಎಲ್ಲಿರ್ಬೋದು, ಎಲ್ಲಿ ಹೋಗಿರ್ಬೋದು, ಯಾವ ರೀತಿ ಹೋಗಿರ್ಬೋದು, ಏನೇನು ಫುಟೇಜು ಸಿಗ್ಬೋದು, ಇಂಥದ್ದು ಎಲ್ಲನೂ ಪರಿಶೀಲನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ಒಂದು ಆಪ್ರೇಷನಲ್ಲಿ ಎಲ್ಲ ಸ್ಪಿಯರ್ ಹೆಡ್ ಮಾಡಿರೋ ಎಫರ್ಟ್ಸಲ್ಲಿ ಜುಲ್ಕಟ್ಟಿಯವರಿದ್ದರು, ಈ ಕಡೆ ನಮ್ಮ ಗಡೆದಿದ್ದರು, ನಮ್ಮ ಬೆಟ್ಗಿರಿ ಇನ್ಸ್ಪೆಕ್ಟರ್ ಆದಂಥ ಶಿಂಡೆ ಅವರಿದ್ದರು, PSI ಆದಂಥ ಮಾರುತಿ ಇದ್ದರು, ಮತ್ತು ನಮ್ಮ ಟೌನ್ PSIಸು ಮತ್ತು ರೂರಲ್ PSIಸು ಮತ್ತು ಒಟ್ಟಾಗಿ ಎಲ್ಲರೂ ಇಲ್ಲಿ ಬೆಟ್ಗಿರಿ PSIಸು, ಎಕ್ಸ್ಟೆನ್ಷನ್ PSIಸು ಒಟ್ಟಾಗಿ ಒಂದು ದೊಡ್ಡ ಟೀಮ್ ಥರ ಶ್ರಮೆ ಪಟ್ಟಿದ್ವಿ. ಮತ್ತು ಹಿಂದೆಗಡೆ ತಾವು ನೋಡ್ತಿರೋ ಹಾಗೆ ನಮ್ಮ ಎಲ್ಲ ಸಿಬ್ಬಂದಿ ಕೂಡ ಇದ್ದರು. ಎಲ್ಲರೂ ಒಂದೊಂದು ಕೆಲಸ ಹಚ್ಕೊಂಡ್ರು, ಅವರವರು ಪಟ್ ಅಂತ ಈ ಎಲ್ಲ ಕೆಲಸನೂ ಮಾಡಲಿಕ್ಕೆ ಶುರು ಮಾಡಿದರು. ಈ ನಡುವೆಯಲ್ಲಿ ನಮಗೆ ಸುಮಾರು ಎಷ್ಟು ಮಾಲು ಹೋಗಿರ್ಬೋದು ಅಂತ ಹೇಳಿ ಸ್ಪಷ್ಟನೆ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂದರೆ ಆ ಸಮಯವರೆಗೂ ಇವರು FIR ಕೊಡಲಿಕ್ಕೆ ಮುಂದೆ ಬರಲಿಲ್ಲ. ಯಾಕೆ ಅಂತ ಹೇಳಿದರೆ ಅವರು ಇಲ್ಲ ನಾವು ಇನ್ನೂ ಅಂದಾಜು ಮಾಡ್ತೀವಿ ಏನು ಹೋಗಿದೆ ಅಂತ ಹೇಳಿ ಎಸ್ಟಿಮೇಟ್ ಮಾಡ್ತೀವಿ ಅಂತ ಹೇಳಿ ಕೊನೆಗೆ FIR ಕೊಡೋ ಟೈಮಿಗೆ ಪೂರ್ತಿ ಕಳುವಾಗಿರೋ ಮಾಲು 80,47,028 ಅಂತ ಹೇಳಿ ನಮಗೆ ಒಂದು ಎಸ್ಟಿಮೇಷನ್ ಕೊಡ್ತಾರೆ. ಇದ್ರ ನಡುವೆ ನಾವು ಸತತವಾಗಿ ಕೆಲಸ ಮಾಡ್ತಿರ್ತೀವಿ. ಆಮೇಲೆ ನಮಗೆ ಒಂದು ಕ್ಲೂ ಆದಮೇಲೆ ಇನ್ನೊಂದು ಕ್ಲೂ ಆದಮೇಲೆ ಮತ್ತೊಂದು ಕ್ಲೂ ಆದಮೇಲೆ ಮತ್ತೊಂದು ಕ್ಲೂ. ಭಾಳ ಒಂದು ಕಷ್ಟದ ಒಂದು ಪ್ರಕರಣ ಆಗಿರುತ್ತೆ. ಆರೋಪಿ ಅದನ್ನು ಭಾಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದು.
ಅವನು ಯಾವುದೇ ಸುಳಿವನ್ನು ಉಳಿಸ್ಬಾರ್ದು ಅಂತ ಹೇಳಿ ಪ್ರಯತ್ನ ಮಾಡಿರ್ತಾನೆ. ಈ ಒಂದು ಸಮಯದಲ್ಲಿ ನಮಗೆ ಮೇಲ್ನೋಟಕ್ಕೆ ಯಾವುದು ಅಂಗಡಿಯಲ್ಲಿ CCTV ಕ್ಯಾಮ್ರಾ ಇದೆ ಅದೂ ಅಷ್ಟೊಂದು ಹೆಲ್ಪ್ ಆಗಿರಲ್ಲ. ಸೊ ನಾವು ಬಹಳಷ್ಟು ನಮ್ಮ ಗದಗ ನಗರದಲ್ಲಾಗಿರಲಿ ಮತ್ತು ರೋಡ್ಸಲ್ಲಾಗಿರಲಿ ಅವೆಲ್ಲ ಇನ್ನು ಚೆಕ್ ಮಾಡಿ ನಮಗೆ ಒಂದು ರಫ್ ಎಸ್ಟಿಮೇಟ್, ಒಂದು ಅಂದಾಜಲ್ಲಿ ಈತ ಇರ್ಬೋದು ಅಂತ ಹೇಳಿ ಒಂದು ಮೇಲ್ನೋಟಕ್ಕೆ ಮಾಹಿತಿ ಸಿಗುತ್ತೆ. ಆ ಸಮಯದಲ್ಲಿ ನಮ್ಮದು ನೆಕ್ಸ್ಟ್ ಅಪ್ರೋಚ್ ಏನಿತ್ತು ಅಂತ ಹೇಳಿದರೆ, ನಾವು ಹೇಗೆ ನಾವು ಹುಡುಕಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಟ್ವಿ. ಆಮೇಲೆ ನಮಗೆ ಈ ಒಂದು ಯಾವ ರೀತಿ ಎಸ್ಕೇಪ್ ರೂಟ್ ಇತ್ತು ಅಂತ ಹೇಳಿ ಮೇಲ್ನೋಟಕ್ಕೆ ಸ್ಪಷ್ಟನೆ ಆಯಿತು. ಆ ಸ್ಪಷ್ಟನೆ ಆದಮೇಲೆ ನಾವು ಅದನ್ನು ಇಟ್ಕೊಂಡು ಮುಂದೆ ಹೋದ್ವಿ. ನಮಗೆ ಆ ಟೈಮಲ್ಲಿ ಏನು ಗೊತ್ತಾಯಿತು ಅಂತ ಹೇಳಿದರೆ, ಆರೋಪಿ ನಮಗಿಂತ 7 ಗಂಟೆ ಮುಂದೆ ಇದ್ದಾನೆ ಅಂತ ಹೇಳಿ ಗೊತ್ತಾಯಿತು. ಸೊ 7 ಗಂಟೆಯಲ್ಲಿ ನಮಗೆ ಇಂಥ ಒಂದು ಪ್ರಕರಣನ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ಟೀಮ್ ಅಲ್ಲಿ ಹೋಗಿ ಹಿಡ್ಕೊಳೋದ್ರಲ್ಲಿ ಭಾಳ ವಿಳಂಬ ಆಗುತ್ತೆ. ಮತ್ತು ಇನ್ನೂ ಬಿಟ್ಟರೆ ಆರೋಪಿ, ಈಗ ನಮಗೆ ಗೊತ್ತಾಗಿರೋದು ಆರೋಪಿ ಮೂಲತಃ ಗೋಮ್ತಿ, ಈ ಅಹಮದಾಬಾದ್ ಗುಜರಾತ್ ರಾಜ್ಯದ ಬಿಲಾಂಗ್ ಆಗಿದ್ದು, ಅವನು ಆ ಕಡೆಗೆ ಹೋಗ್ತಿದ್ದ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ಒಂದು ವೇಳೆ ಅವನು ಮುಂಬೈ ಅಥವಾ ಮಹಾರಾಷ್ಟ್ರನ ದಾಟಿ ಹೋಗಿದರೆ ಸಿಗೋದು ಭಾಳ ಕಷ್ಟ ಆಗ್ತಿತ್ತು. ಸೊ ನಾವು 7 ಅವರ್ ಹಿಂದೆ ಇರೋದ್ರಿಂದ ನಾವು ಒಂದು ಇಂಟರ್ ಸ್ಟೇಟ್ ಆಪರೇಷನ್ ಮಾಡಿದ್ವಿ. ಆ ಸಮಯದಲ್ಲಿ ನಾವು ಅಲ್ಲಿ ಕೊಲ್ಲಾಪುರ್ SP ಅವರಿಗೆ ಮಾತಾಡಿದ್ವಿ, ಸಾಂಗ್ಲಿ SP ಅವರಿಗೆ ಮಾತಾಡಿದ್ವಿ ಮಹಾರಾಷ್ಟ್ರಲ್ಲಿ. ಮತ್ತು ವಿಶೇಷವಾಗಿ ನಾನು ಕೃತಜ್ಞತೆ ಹೇಳಬೇಕು ಅಂತ ಹೇಳಿದರೆ, ಈ ಇಬ್ಬರು SP ಸಾಹೇಬ್ರಿಗೂ ನಾನು ಕೃತಜ್ಞತೆ ಹೇಳಬೇಕು. ಮತ್ತು ಅಲ್ಲಿ ಕೊಲ್ಲಾಪುರಲ್ಲಿ ನನ್ನ ಸ್ವಂತ ಬ್ಯಾಚ್ಮೇಟ್ ಆಗಿರೋರು ಅಡಿಷನಲ್ SP ಆಗಿ ಕೆಲಸ ಮಾಡ್ತಿರ್ತಾರೆ, ಧೀರಜ್ ಅಂತ ಹೇಳಿ. ಧೀರಜ್ ಭಾಳ ಚಾತುರ್ಯತೆಯಿಂದ ಮತ್ತು ಭಾಳ ಕಡಿಮೆ ಸಮಯದಲ್ಲಿ ಅಲ್ಲಿ ಯಾವುದು ಪೊಲೀಸ್ ಸ್ಟೇಷನ್ ಇದೆ, ಎಲ್ಲಿ ಇವನು ಹೋಗ್ತಿದ್ದ, ಯಾವ ಗಾಡಿಯಲ್ಲಿ ಹೋಗ್ತಿದ್ದ ಅಂತ ಹೇಳಿ ನಮ್ಮ ಮಾಹಿತಿ ನೀಡಿದ್ದ ಮೇರೆಗೆ ಈ ಗಾಡಿನ ಅಲ್ಲಿ ಧೀರಜ್ ಮತ್ತು ಅವ್ರ ಟೀಮು ಇಂಟರ್ಸೆಪ್ಟ್ ಮಾಡಿ ಅಲ್ಲಿರೋ ಒಂದು ಪೊಲೀಸ್ ಸ್ಟೇಷನ್ಗೆ ಆರೋಪಿತನ ತೊಗೊಂಡು ಹೋಗಿ ಅಲ್ಲಿ ಅವನ ಬ್ಯಾಗ್ನ ಚೆಕ್ ಮಾಡಿದಾಗ ಈತ ಎಷ್ಟು ಕಳ್ತನ ಮಾಡಿದ್ದ ಅಷ್ಟು ಪ್ರಾಪರ್ಟಿನೂ ನಮಗೆ ಒಂದೇ ಜಾಗದಲ್ಲಿ ಸಿಕ್ಕಿದ್ದು ನಮಗೆ ಗೊತ್ತಾಗುತ್ತೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.